ಎಸ್, ಮಧ್ಯಮ ವರ್ಗದ ಬಜೆಟ್ ಈ ಬಾರಿ ಯಾವ ಕ್ಷೇತ್ರಗಳಿಗೆ ಏನೇನು ಕೊಡುಗೆ ನೀಡಲಾಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ತಾತು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ಪ್ರಶಾಂತ್, ಈ ಬಾರಿಯ ಬಜೆಟ್ ಯಾರಿಗೆ ನಿರಾಳ, ಯಾರಿಗೆ ಹೆಚ್ಚು ನಿರಾಳ ನಿಮ್ಮ ಪ್ರಕಾರ? ನಾನು ಮೇಲ್ನೋಟಕ್ಕೆ ನೋಡಿ, ಇಡೀ ಬಜೆಟ್ನ ಪ್ರಯಾರಿಟಿಯನ್ನು ಗಮನಿಸಿದಾಗ ಅದು ಮಧ್ಯಮ ವರ್ಗಕ್ಕೆ ಜಾಸ್ತಿ ಪ್ರಯಾರಿಟೈಸ್ ಮಾಡಿ ಈ ಒಂದು ಬಜೆಟನ್ನು ರೂಪಿಸಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಕಳೆದ ಈ ನ್ಯೂ ಟ್ಯಾಕ್ಸ್ ರಿಜೀಮ್, ಓಲ್ಡ್ ಟ್ಯಾಕ್ಸ್ ರಿಜೀಮ್ನ ಸಂದರ್ಭದಲ್ಲಿ 7 ಲಕ್ಷದವರೆಗೆ, 3 ರಿಂದ 7 ಲಕ್ಷದವರೆಗೂ ಕೂಡ ನ್ಯೂ ಟ್ಯಾಕ್ಸ್ ರಿಜೀಮ್ನಲ್ಲಿ ಟ್ಯಾಕ್ಸ್ ರಿಬೇಟನ್ನು ಕೊಡಲಾಗಿತ್ತು 87D ಪ್ರಕಾರ. ಆ 7 ಲಕ್ಷವನ್ನು ಈಗ 12 ಲಕ್ಷದವರೆಗೆ ವಿಸ್ತರಿಸಲಾಗಿದೆ. ಅದಕ್ಕೂ ಕಾರಣಗಳಿವೆ. ನಾವು ನ್ಯಾಷನಲ್ ಸ್ಯಾಂಪಲ್ ಸರ್ವೆ Q2 ತೆಗೆದುಕೊಂಡಾಗ, ನಂತರ IMFನ 6.5, 6.8ವರೆಗಿನ ಏನೊಂದು ಪ್ರೊಜೆಕ್ಷನ್ ಇತ್ತು GDPಯಲ್ಲಿ, ಅದನ್ನು ತೆಗೆದುಕೊಂಡಾಗ ವಿ ವೇರ್ ಲ್ಯಾಗಿಂಗ್ ಬಿಹೈಂಡ್. 5.4 GDP Q2ದಲ್ಲಿ ಬಂದಿತ್ತು. ಅದಕ್ಕೆ ನಾನಾ ಕಾರಣಗಳಿರಬಹುದು. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಒಂದು ಪೊಲಿಟಿಕಲ್ ರೀಸನ್ಸ್ ಇದೆ. 2024ರ ಚುನಾವಣೆಯನ್ನು ನೀವು ತೆಗೆದುಕೊಂಡಾಗ ರಾಮ ಮಂದಿರದ ಉದ್ಘಾಟನೆಯ ನಂತರವೂ ಕೂಡ ಮೋದಿಯವರ ಒಂದು ಲಾಯಲ್ ವೋಟ್ ಬ್ಯಾಂಕ್ ಏನಿದೆ ಮಧ್ಯಮ ವರ್ಗ, ಅದು ತುಂಬ ನಿರಾಸಕ್ತಿ ಚುನಾವಣೆಯಲ್ಲಿ ಇದ್ದಂತೆ ಸ್ಪಷ್ಟವಾಗಿ ಕಂಡುಬಂತು. ಅದು ಕೂಡ ಇವತ್ತಿನ ನಿರ್ಧಾರಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಅನಿಸುತ್ತೆ. ಯಾಕಂದರೆ 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟ ನಡೀತು. ಆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟದ ಬ್ಯಾಕ್ಬೋನ್ ಕೂಡ ಮಿಡಲ್ ಕ್ಲಾಸ್ ಆಗಿತ್ತು. ಯಾಕಂದರೆ UPA 2ದಲ್ಲಿ ಕಾಮನ್ವೆಲ್ತ್, 2G, ನಾನಾ ರೀತಿಯಾಗಿರ್ತಕ್ಕಂಥ ಹಗರಣಗಳು ಬಂದ ನಂತರ ಮೊದಲು ಭ್ರಮ ನಿರಸನವಾಗಿದ್ದು ಮಿಡಲ್ ಕ್ಲಾಸ್. 2009ನಲ್ಲಿ ನಿಮಗೆ ಮನಮೋಹನ್ ಸಿಂಗ್ರನ್ನು ಎತ್ತಿ ಹಿಡಿದಿದ್ದ್ಯಾರು? 142 ಟು 206 ಸೀಟ್ವರೆಗೆ ಕಾಂಗ್ರೆಸ್ಸನ್ನು ಒಯ್ದಿದ್ದ್ಯಾರು? ನ್ಯೂಕ್ಲಿಯರ್ ಡೀಲ್ನ ಕಾರಣದಿಂದಾಗಿ ಆ ಮಧ್ಯಮ ವರ್ಗ. ಅದು ಅರವಿಂದ್ ಕೇಜ್ರಿವಾಲ್ರ ಹೋರಾಟದಿಂದ ಸಾಕಷ್ಟು ಹೋರಾಟದಲ್ಲಿ ಭಾಗವಹಿಸಿತು. ಆದರೆ ಅರವಿಂದ್ ಕೇಜ್ರಿವಾಲ್ರಿಗೆ ಒಂದು ನ್ಯಾಷನಲ್ ಪ್ರೆಸೆನ್ಸ್ ಇಲ್ಲದೆ ಇದ್ದಾಗ ಇಟ್ ಶಿಫ್ಟೆಡ್ ಟು ನರೇಂದ್ರ ಮೋದಿ. ಆದರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪ್ರಯಾರಿಟಿ ಯಾರು ಅಂತಕ್ಕಂಥದ್ದು ನೋಡಿದಾಗ ಹೊಸ ವೋಟ್ ಬ್ಯಾಂಕ್ಗಳನ್ನು ಓಲೈಸ್ತಕ್ಕಂಥ ಒಂದು ಪ್ರಯತ್ನ ನ್ಯಾಚುರಲಿ ನರೇಂದ್ರ ಮೋದಿ ಮಾಡಿದ್ರು. ಅದರಲ್ಲಿ ಡಿಮಾನಿಟೈಸೇಷನ್ ಬಂತು. GST ಯಾರು ಹೊಡೆತ ಬಿತ್ತು ಜಾಸ್ತಿ ಅಂತಂದರೆ ಅದು ಕೊಳ್ಳುವ ವರ್ಗ ಯಾವುದು? ನ್ಯಾಚುರಲಿ ಮಧ್ಯಮ ವರ್ಗ. ಕಳೆದ 10 ವರ್ಷಗಳಲ್ಲಿ ಟ್ಯಾಕ್ಸ್ ಪೇಯರ್ಸ್ನ ಸಂಖ್ಯೆ ಸುಮಾರು 4 ಕೋಟಿ ಜಾಸ್ತಿ ಆಗಿದೆ. 2014ರಲ್ಲಿ ಟ್ಯಾಕ್ಸ್ ಪೇಯರ್ಸ್ನ ಸಂಖ್ಯೆ ರೌಂಡ್ ಅಬೌಟ್ 3 ಕೋಟಿ 40 ಲಕ್ಷ 50 ಲಕ್ಷ ಇತ್ತು. ಇವತ್ತು 7 ಕೋಟಿ 30-35 ಲಕ್ಷದವರೆಗೆ ಹೋಗಿದೆ. ಅದರಲ್ಲಿ ಸರಿ ನಿಲ್ ಟ್ಯಾಕ್ಸ್ ತುಂಬವರೇ 4 ಕೋಟಿ 20 ಲಕ್ಷ ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಆ ಒಂದು ಮಧ್ಯಮ ವರ್ಗ ಒಂದು ರೀತಿಯಾಗಿರ್ತಕ್ಕಂಥ GSTಯ ಹೊಡೆತ ಇರಬಹುದು, ನಿಮಗೆ ಫುಡ್ ಇನ್ಫ್ಲೇಷನ್ನ ನೇರವಾಗಿರ್ತಕ್ಕಂಥ ಹೊಡೆತ ಯಾರಿಗೆ ಬಿತ್ತು ಅಂತ ನೋಡಿದರೆ ಮಧ್ಯಮ ವರ್ಗಕ್ಕೆ ಬಿತ್ತು. ಕಾರ್ಪೊರೇಟ್ ಟ್ಯಾಕ್ಸ್ಗಳಲ್ಲಿ ಕಡಿತ ಮಾಡಲಾಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ಮೊದಲ ಬಾರಿ ದೇಶದಲ್ಲಿ ಪರ್ಸ್ನಲ್ ಟ್ಯಾಕ್ಸ್ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ನ ಪ್ರಮಾಣ 30% ಇದ್ದರೆ ಕಾರ್ಪೊರೇಟ್ ಟ್ಯಾಕ್ಸ್ನ ಕಲೆಕ್ಷನ್ನ ಪ್ರಮಾಣ 27% ಇತ್ತು. ಇಂಡೈರೆಕ್ಟ್ ಟ್ಯಾಕ್ಸ್ನ ಪ್ರಮಾಣ ಡೈರೆಕ್ಟ್ ಟ್ಯಾಕ್ಸ್ಗಿಂತ 28% ಇತ್ತು. ಹೀಗಾಗಿ ಮಧ್ಯಮ ವರ್ಗಕ್ಕೆ ನೇರವಾಗಿರ್ತಕ್ಕಂಥ ಹೊಡೆತ ಏನು ಬೀಳ್ತಾ ಇತ್ತು. ಇನ್ನೊಂದು ಕಡೆ ಕಳೆದ 2-3 ವರ್ಷಗಳ ನೀವು ಆರ್ಥಿಕತೆಯನ್ನು ಗಮನಿಸಿದಾಗ ಪೋಸ್ಟ್ ಕರೋನಾ ನೀವು ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಹಿಮಾಚಲ್ ಪ್ರದೇಶ್, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಈ ರಾಜ್ಯಗಳ ಚುನಾವಣೆಗಳನ್ನು ಗಮನಿಸಿದಾಗ ಪೈಪೋಟಿಗೆ ಬಿದ್ದವರಂತೆ ರಾಜಕೀಯ ಪಕ್ಷಗಳು ಫ್ರೀಬೀಸನ್ನು ನೀಡ್ತಾ ಇವೆ. ಒಬ್ಬರು 4 ಗ್ಯಾರಂಟಿ ಅಂತಾರೆ, ಒಬ್ರು 5 ಅಂತಾರೆ, ಒಬ್ಬರು 10 ಅಂತಾರೆ. ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನು ಕೊಡಲಾಗ್ತಾ ಇದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಯಾರ ಮೇಲೆ ಬಿದ್ದಿದೆ? ನೀವು 2,000 ರೂಪಾಯಿ ಯಾರಿಗೋ ಕೊಡ್ತೀರಿ ಅಂತ ಅಂದ್ಕೋಣ. ಸರ್ಕಾರ ಎಲ್ಲಿಂದ ಕೊಡುತ್ತೆ? ಅಗೇನ್ ಟ್ಯಾಕ್ಸ್ ಹಾಕಬೇಕು. ಆ ಟ್ಯಾಕ್ಸ್ ಹಾಕಿರ್ತಕ್ಕಂಥ ಇಫೆಕ್ಟ್ ಯಾರಿಗೆ ಬಿದ್ದಿದೆ? ಅದೇ ಮಧ್ಯಮ ವರ್ಗಕ್ಕೆ ಬಿತ್ತು. ಇವತ್ತು ನಾವೇ ಕರ್ನಾಟಕದಲ್ಲಿ ನೋಡಿದ್ವಿ, ಕಳೆದ 1.5 ವರ್ಷದಲ್ಲಿ 5 ಗ್ಯಾರಂಟಿಗಳಿವೆ. ಬಟ್ ಆ ಗ್ಯಾರಂಟಿಗಳ ಜೊತೆಗೆ ಜೀವನಾವಶ್ಯಕ ವಸ್ತುಗಳ ಬೆಲೆಗಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿವೆ. ಅಂದರೆ ನಿಮಗೆ 7%, 8% ಇನ್ಫ್ಲೇಷನ್ ರೆಗ್ಯುಲರಾಗಿ ಹಿಡಿತೀವಿ. ಬಟ್ ಅದಕ್ಕೆ ತಕ್ಕಂತೆ ಆ ಒಂದು ನಿಮಗೆ ಹಣದುಬ್ಬರದ ಪ್ರಮಾಣ ಜಾಸ್ತಿ ಆದಾಗ 18%, 19%ವರೆಗೆ ಹೋದಾಗ ಅದರ ಇಫೆಕ್ಟ್ ಬೀಳ್ತಕ್ಕಂಥದ್ದು ಮಧ್ಯಮ ವರ್ಗಕ್ಕೆ. ಮತ್ತು ಜೊತೆಗೆ ನೀವು ಸ್ಯಾಲ್ರಿಡ್ ಕ್ಲಾಸನ್ನು ನೋಡಿ, ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಲಾಭವನ್ನು ಗಳಿಸಿದ್ರೂ ಕೂಡ ಕಾರ್ಪೊರೇಟ್ ಕಂಪ್ನಿಗಳು ತಮ್ಮ ಲಾಭಾಂಶವನ್ನು
ಕೆಳಗಡೆ ಏನು ಪರ್ಕ್ಯುಲೇಟ್ ಮಾಡಬೇಕು ಅದು ಸಾಧ್ಯ ಆಗ್ತಾ ಇರಲಿಲ್ಲ. ನಿಮಗೆ ಇನ್ಫ್ಲೇಷನ್ 8% ಇದ್ದರೆ ನಿಮ್ಮ ಸ್ಯಾಲ್ರಿ ಹೈಕ್ 3% 4% ಆಗ್ತಾ ಇದೆ. ಸೊ ಹೌ ಯು ಆರ್ ಗೋಯಿಂಗ್ ಟು ಕೋಪ್ ಅಪ್ ವಿತ್ ದ ಇನ್ಫ್ಲೇಷನ್? ಆ ಕಾರಣದಿಂದ ಕಳೆದ 1 ವರ್ಷದಲ್ಲಿ ಸರ್ಕಾರದ ಅರಿವಿಗೆ ಇದು ಬಂತು. ಒಂದು ಪೊಲಿಟಿಕಲಿ ನಾನು ಹೇಳಿದಂತೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ನಿರಾಸಕ್ತಿ ಏನು ಬಂತು, ಅದು ಮಧ್ಯಮ ವರ್ಗ, ದ್ಯಾಟ್ ವಾಸ್ ಎ ಲಾಯಲ್ ವೋಟ್ ಬ್ಯಾಂಕ್. ಆರ್ಥಿಕತೆ ದೃಷ್ಟಿಯಿಂದ ನೋಡಿದಾಗ ನಿಮಗೆ FMCG ಕಂಪ್ನಿಗಳೇ ಹೇಳಲಿಕ್ಕೆ ಶುರು ಮಾಡಿದ್ವು, ನಮ್ಮ ಲಾಭ ಕೆಳಗೆ ಬೀಳ್ತಾ ಇದೆ, ಕೊಳ್ಳುವ ಸಾಮರ್ಥ್ಯ ಇರತಕ್ಕಂಥವ್ರು ಕೂಡ ಬಂದು ಹಣ ಮಾರ್ಕೆಟ್ನಲ್ಲಿ ಹೂಡ್ತಾ ಇಲ್ಲ. ಸೇವಿಂಗ್ಸ್ ಒಂದು ಪಾರ್ಟ್ ಆಯಿತು, ಬಟ್ ಖರ್ಚು ಮಾಡಬೇಕಲ್ವಾ, ಎಕನಾಮಿಕ್ ಸೈಕಲ್ ತಿರುಗಬೇಕಲ್ವಾ. ಅದು ಎಲ್ಲೋ ಒಂದು ಕಡೆ ಅರ್ಬನ್ ಎಕನಾಮಿಯನ್ನು ಕೂಡ ಸ್ಲೋ ಡೌನ್ ಮಾಡಿ. ಈಗ ಬರಗಾಲ ಬಿದ್ದಾಗ ಗ್ರಾಮೀಣ ಆರ್ಥಿಕತೆ ಸ್ಲೋ ಡೌನ್ ಆಗುತ್ತೆ, ಬಟ್ ನೆಕ್ಸ್ಟ್ ಮಾನ್ಸೂನ್ಗೆ ಅದು ಅಗೇನ್ ಪಿಕಪ್ ಆಗುತ್ತೆ. ಬಟ್ ಒಂದು ಕಡೆ ಹಣದುಬ್ಬರ, ಇನ್ನೊಂದು ಕಡೆ ಹೈ ಟ್ಯಾಕ್ಸ್ ರೇಟ್ಸ್ಗಳು. ಈಗ ನಾವು ಈ ಪಾಪ್ಕಾರ್ನದ ಮೀಮ್ಗಳೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾಳಷ್ಟು ಹರ್ಟ್ ಮಾಡಿದ್ವು ಅಂತ ಅನ್ಸುತ್ತೆ. 5%, 12%, 18% ವರೆಗೆ ಟ್ಯಾಕ್ಸ್ಗಳನ್ನು ಪಾಪ್ಕಾರ್ನ್ ಮೇಲೆ ಹಾಕಲಾಯಿತು. ಸೊ ಪಾಪ್ಕಾರ್ನ್ ಇಸ್ ಅ ಸ್ಮಾಲ್ ಥಿಂಗ್. ನನಗನ್ಸುತ್ತೆ ಅನೇಕ ಜೀವನಾವಶ್ಯಕ ವಸ್ತುಗಳನ್ನು ನೀವಿನ್ನೂ ಕೂಡ ಲಕ್ಸರಿ ಕ್ಯಾಟಗರಿಯಲ್ಲಿಟ್ಟಿದ್ದರಿಂದ ಅದರ ಇಫೆಕ್ಟ್ ತಟ್ತಾ ಇದ್ದಿದ್ದು ಮಧ್ಯಮ ವರ್ಗ. ಸೊ ಮಧ್ಯಮ ವರ್ಗಕ್ಕೆ ಮೊದಲ ಬಾರಿ ನರೇಂದ್ರ ಮೋದಿ ಸರ್ಕಾರ, ನಿನ್ನೆಯಿಂದಲೇ ಆ ಇಂಡಿಕೇಶನ್ಸ್ ದೊರಕ್ತಾ ಇತ್ತು. ಸ್ವತಃ ನರೇಂದ್ರ ಮೋದಿ ಬಂದು ಸೆಷನ್ನ ಮುಂಚೆ ಅವರೇನೊಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಅದರಲ್ಲಿ ಮಧ್ಯಮ ವರ್ಗದ ಬಗ್ಗೆ ಹೇಳಿದರು. ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಮಧ್ಯಮ ವರ್ಗದ ಬಗ್ಗೆ ಹೇಳಿದರು. ಇವತ್ತು 12 ಲಕ್ಷದವರೆಗೆ ಟ್ಯಾಕ್ಸನ್ನು ಕಡಿತಗೊಳಿಸಿರ್ತಕ್ಕಂಥದ್ದು ಮಧ್ಯಮ ವರ್ಗದ ಬಗ್ಗೆ ಪ್ರೀತಿಯಿಂದ ನನಗನ್ಸಲ್ಲ. ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ನಮ್ಮ ಸೇವಿಯರ್ ಆಗಿ ನೀವು ಮಧ್ಯಮ ವರ್ಗದವ್ರು ಬನ್ನಿ ಅಂತ ಸರ್ಕಾರ ಏನು ಹೇಳಲಿಕ್ಕೆ ಹೊರಟಿದೆ. 12 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲ, ನಾವು ಮಧ್ಯಮ ವರ್ಗವನ್ನು ಓಲೈಸಬೇಕು ಅನ್ನುವ ದೃಷ್ಟಿಯಿಂದ ಅಲ್ಲ. ಅದರ ಇಮಿಡಿಯೇಟ್ ಇಂಪ್ಯಾಕ್ಟ್ ದಿಲ್ಲಿ ಚುನಾವಣೆ ಇರ್ಬೋದು, ಬಟ್ ದಟ್ ಈಸ್ ನಾಟ್ ದ ಓನ್ಲಿ ಕ್ರೈಟೇರಿಯಾ. ಸರ್ಕಾರ ಬಯಸ್ತಾ ಇರ್ತಕ್ಕಂಥ ನೋಡಿ, ಸರ್ಕಾರ ಕಳೆದ ಪೋಸ್ಟ್ ಕರೋನಾ it has spent around 56 lakh crores in capex. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚು ಮಾಡಿದೆ. ಕಳೆದ 3 ವರ್ಷಗಳಲ್ಲಿ ಡೇಟಾ ಹೇಳಿದೆ ಅರೌಂಡ್ ಅಬೌಟ್ 38 lakh crores ಖರ್ಚು ಮಾಡಿದೆ. ನಿಮ್ಗೆ ಇಡೀ GDPಯಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿರುತ್ತೆ? 40% ಇರುತ್ತೆ. ಇನ್ನು 60% ನಿಮ್ಮ ಕನ್ಸಂಪ್ಷನ್ ಇರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡ್ತಾ ಇದ್ರು ಕೂಡ ಕರೆಸ್ಪಾಂಡಿಂಗ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ನಾನು ನಿನ್ನೆ ನೋಡ್ತಾ ಇದ್ದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನೇಕ ಪ್ರಾಜೆಕ್ಟ್ಗಳನ್ನು ಭಾರತಮಾಲಾ ನಂತರ ಅನೇಕ ಪ್ರಾಜೆಕ್ಟ್ಗಳನ್ನು ಸ್ಟಾಲ್ ಮಾಡಲಿಕ್ಕೆ ಬಯಸ್ತಾ ಇದೆ. ಯಾಕಂದರೆ ಆ ಪ್ರಮಾಣದ ಜಾಬ್ ಗ್ರೋತ್ ಆಗ್ತಾ ಇಲ್ಲ ಅನ್ನುವ ಕಾರಣದಿಂದ ಕೂಡ. ಹೀಗಾಗಿ ಸರ್ಕಾರ ಬಯಸ್ತಾ ಇತ್ತು ಈ 60% ಕನ್ಸಂಪ್ಷನ್ ಸೈಕಲ್ ಏನಿದೆ ಅದು ತಿರುಗಿದ್ರೆ ಮಾತ್ರ. ಈಗ ಅಂದರೆ ನಿಮ್ಮನ್ನೇ ತೆಗೆದುಕೊಂಡ್ರೆ ಭಾವನಾ, ನೀವು 15 ದಿವಸಕ್ಕೊಮ್ಮೆ ಮೂವಿ ನೋಡ್ತೀರಾ, 15 ದಿವಸಕ್ಕೊಮ್ಮೆ ಹೊರಗೆ ಊಟಕ್ಕೆ ಹೋಗ್ತೀರಾ, 15 ದಿವಸಕ್ಕೊಮ್ಮೆ ಬೇರೆ ಬೇರೆ ಸಾಮಾನುಗಳನ್ನು ಕೊಳ್ತೀರಾ. ಅದು ಇಂಡೈರೆಕ್ಟ್ ಟ್ಯಾಕ್ಸ್ನ ರೂಪದಲ್ಲಿ. ಈಗ GSTಯ ಮಂತ್ಲಿ ಟಾರ್ಗೆಟ್ ತಿಂಗಳಿನಿಂದ ತಿಂಗಳಕ್ಕೆ ಬೀಳ್ತಾ ಇದ್ದದ್ದು ಸರ್ಕಾರದ ಗಮನಕ್ಕೆ ಬರ್ತಾ ಇತ್ತು. ಅದಕ್ಕೆ ಪ್ರಮುಖ ಕಾರಣ ಏನು? ಕೊಳ್ಳುವ ಸಾಮರ್ಥ್ಯ ಇದ್ದವರು ಕೊಳ್ಳಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ದ್ವಂದ್ವದಲ್ಲಿದ್ದಾಗ, ಆಂಬಿಗ್ವಿಟಿಯಲ್ಲಿದ್ದಾಗ. ದಟ್ಸ್ ವೈ ಸರ್ಕಾರ 12 ಲಕ್ಷದವರೆಗೆ, ಹೆಚ್ಚು ಕಡಿಮೆ 12 ಲಕ್ಷದವರೆಗೆ ಆದಾಯ ಮಿತಿ ಅಂದರೆ 1,30,35 ಲಕ್ಷ ಜನ ಬರ್ತಾರೆ. 15 ಲಕ್ಷದ್ದೇ 1 ಕೋಟಿ ಅಂದಾಜಿತ್ತು. ನನಗಂತದ್ದು ನೀವು 3 ಲಕ್ಷದ ಕಡಿಮೆ ಸ್ಯಾಲ್ರಿ ಬ್ರ್ಯಾಕೆಟಲ್ಲಿ ತೆಗೆದುಕೊಂಡ್ರೆ 1.5 ಕೋಟಿ ಅಂತ ಹಿಡೀರಿ. ಅವ್ರಿಗೆ ಹೆಚ್ಚು ಕಡಿಮೆ 80,000 ರಿಂದ 90,000 ರೂಪಾಯಿ ವರ್ಷಕ್ಕೆ ಟ್ಯಾಕ್ಸೇ ಉಳಿದ್ರೆ ಡೆಫಿನೆಟ್ಲಿ ಹಿ ವಿಲ್ ಸ್ಪೆಂಡ್ ಆನ್ ಟೂರ್ಸ್, ಕಾರ್ಸ್, ಬೈಕ್ಸ್, FMCG ಪ್ರಾಡಕ್ಟ್ಸ್, ಹೋಟೆಲ್ಸ್. ಅಂದರೆ ನ್ಯಾಚುರಲಿ ಇದಕ್ಕೇನು ದೊಡ್ಡ ಆರ್ಥಿಕ ತಜ್ಞರಾಗಬೇಕಾಗಿಲ್ಲ. ಕೈಯಲ್ಲಿ ಹಣ ಇದ್ದರೆ, ಹಿಂದೆ ನಮ್ಮ ತಂದೆ ಅಜ್ಜನ ಕಾಲದಲ್ಲಿ ಇಟ್ ವಾಸ್ ಸೇವಿಂಗ್ ಎಕಾನಮಿ, ಎಷ್ಟು ಸೇವ್ ಮಾಡ್ತೀರಿ ಅಂತಕ್ಕಂಥದ್ದು. ಈಗ ನೀವು ಸ್ಪೆಂಡಿಂಗ್ ಎಕಾನಮಿಯಾಗಿ ನಾವು ಬದಲಾಗಿದ್ದೀವಿ. ಈಗ ಸ್ಪೆಂಡ್ ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸಸ್ನ ರೂಪದಲ್ಲಿ ಹಣ ಬರುತ್ತೆ. ಈ ಇದರ ಏನಂತಾರೆ, ಇಡೀ ಬಜೆಟ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಜನರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಕೈಯಿಂದ ನಾವು ಹಣ ಕಸ್ಕೊಳ್ಳಲ್ಲ, ನಿಮ್ಮ ಕೈಯಲ್ಲೇ ಇಡ್ತೀವಿ, ನೀವು ದಯವಿಟ್ಟು ಮಾರುಕಟ್ಟೆಗೆ ಹೋಗಿ ಅದನ್ನು ಸ್ಪೆಂಡ್ ಮಾಡಿ, ನಮಗೆ ಡೈರೆಕ್ಟ್ಗಿಂತ ಇಂಡೈರೆಕ್ಟ್ ಟ್ಯಾಕ್ಸ್ನ ಹಣ ಜಾಸ್ತಿ ಬರಬೇಕು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅದನ್ನು ತುಂಬ ಸರಳವಾಗಿ ಹೇಳೋದಾದ್ರೆ, ಇವಾಗ ನನ್ನ ಹತ್ರ 1,000 ರೂಪಾಯಿ ಇತ್ತು, ನಾನು ಖರ್ಚು ಮಾಡ್ತಾ ಇದ್ದೆ, ಅದರಲ್ಲಿ ಒಂಚೂರು ಉಳಿತಾಯನೂ ನೋಡ್ತಾ ಇದ್ದೆ.
ಆದ್ರೆ ಲಕ್ಸುರಿ ಅಥವಾ ಸಮಾಧಾನಕರ ವಿಷಯಕ್ಕೆ ಖರ್ಚು ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ನೀವು ಹೇಳ್ದಂಗೆ 15 ದಿನಕ್ಕೆ ಮಕ್ಕಳನ್ನ ಕರ್ಕೊಂಡು ಒಂದು ಪಿಕ್ಚರ್ ಹೋಗ್ಬೇಕು ಅಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಒಂದು ಕಡೆ ಬೆಲೆ ಏರಿಕೆ, ಯಾವ್ದನ್ನ ಮುಟ್ಟಿದ್ರು ಬೆಲೆ ಏರಿಕೆ ಇತ್ತು. ಬೇಳೆಕಾಳು ತಗೋಬೇಕು ಅಂದ್ರೆ ಬೆಲೆ ಏರಿಕೆ ಇತ್ತು. ತರಕಾರಿ ಅಂದ್ರೆ ಬೆಲೆ ಏರಿಕೆ ಇದೆ, ಈಗಲೂ ಇದೆ. ಅದನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಉಳಿದ ದುಡ್ಡು ಇರ್ತಿರ್ಲಿಲ್ಲ ಸ್ಪೆಂಡ್ ಮಾಡೋದಕ್ಕೆ. ಇವಾಗ ಈ ಟ್ಯಾಕ್ಸ್ ಬೆನಿಫಿಟ್ ನಿಂದಾಗಿ ಎಕ್ಸ್ಟ್ರಾ ದುಡ್ಡು ಉಳಿಯೋದ್ರಿಂದ ಅದನ್ನ ಮಾರುಕಟ್ಟೆಯಲ್ಲಿ ಖರ್ಚು ಮಾಡ್ತೀವಿ. ಅದು ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಹೋಗುತ್ತೆ, GST ಆಗಿ. ಸೇವಿಂಗು ಮಾಡ್ತೀರಿ. ಈಗ ಸೇವಿಂಗ್ ನೀವು ಹೆಂಗೆ ಮಾಡ್ತೀರಿ? ಮ್ಯೂಚುವಲ್ ಫಂಡ್ ಮೇಲೆ ಮಾಡ್ತೀರಿ. ಅದಕ್ಕೆ ಆಮೇಲೆ ಮತ್ತೆ ಅಗೇನ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹಾಕ್ತಾರೆ. ಸೊ ಈಗ ನೀವು ಕಳೆದ 50 ವರ್ಷಗಳ ಹೌಸ್ ಹೋಲ್ಡ್ ಸೇವಿಂಗ್ ಕೂಡ ಲೋಯೆಸ್ಟ್ ತೋರಿಸ್ತಾರೆ, ಕಮ್ಮಿ ಆಗಿದೆ. ಯಾಕಂದ್ರೆ ಇಲ್ಲ ದುಡ್ಡು ಕೈಯಲ್ಲಿ ದುಡ್ಡಿಲ್ಲ ಅನ್ನುವ ಆ ಕಾರಣದಿಂದ ಸರ್ಕಾರ ಜನರ ಕೈಯಲ್ಲಿ ಹಣವನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ನನಗನ್ಸುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಕಟ್ಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ. 7ರಿಂದ 12. ಯಾಕಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.